ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರೈಸ್ಗೆ ಹಾಗೆ ಚಪಾತಿಗೆ ಹಾಗೆ ದೋಸೆಗಿರಲಿ ರೊಟ್ಟಿಗಿರಲಿ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎರಡೇ ಎರಡು ಈರುಳ್ಳಿ ಇತ್ತು ಅಂತಂದರೆ ಸಾಕು. ಮನೆಯಲ್ಲಿ ಯಾವುದೇ ರೀತಿಯ ತರಕಾರಿ ಇಲ್ಲ ಅಂತಂದಾಗ ಈ ರೀತಿ ಒಂದು ಚಟ್ನಿ ರೆಸಿಪಿನ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಎರಡು ಈರುಳ್ಳಿನ ಬಳಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಆರಾಮಾಗಿ ಒಂದು 2 ನಿಮಿಷದಲ್ಲಿ ಈ ಒಂದು ಚಟ್ನಿನ ಮಾಡ್ಕೊಳ್ಬೋದು. ಬಿಸಿ ಅನ್ನದ ಜೊತೆಗೆ ಈ ಒಂದು ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಹಾಗೆ ಯಾವುದೇ ರೀತಿಯ ಹುರಿದೆ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಒಂದು 2 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟಾಗಿ ರುಚಿಯಾಗಿರ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ ಕುಟ್ಟಾಣಿಗೆ ಹಾಕ್ತಿದ್ದೀನಿ. ನೀವು ಬೇಕು ಅಂದರೆ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇತ್ತು ಅಂದರೆ ಈ ರೀತಿ ಕೂಡ ನೀವು ಚಟ್ನಿನ ರೆಡಿ ಮಾಡ್ಕೊಳ್ಬೋದು. 2 ಈರುಳ್ಳಿನ ದೊಡ್ಡದಾಗಿರ್ತಕ್ಕಂಥ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ಬಿಡಿಸಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಹುರಿದಿರ್ತಕ್ಕಂಥ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಈ ಒಂದು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಆಗಬಾರ್ದು. ಒಂದು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೆ ಹಸಿದಾಗೆ ರಾ ಆಗಿ ಹಾಕ್ಕೊಳ್ಬೋದು. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡ್ರನ್ನ ಒಂದು 2 ಸ್ಪೂನು ಹಾಕ್ಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಕೂಡ ಕೆಲವೊಂದು ಸರಿ ಖಾರವಾಗಿರುತ್ತೆ. ಹಾಗಾಗಿ ಖಾರದ ಪೌಡ್ರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಂದು 1/4 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಅರೆಬರೆಯಾಗಿ ಅಂದರೆ ತರಿಯಾಗಿ ಕುಟ್ಕೊಳ್ಬೇಕಾಗುತ್ತೆ. ಇದೆಲ್ಲನೂ ಹಾಕಿ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು. ತರಿಯಾಗಿ ರುಬ್ಕೊಳ್ಬೋದು. ಆದರೆ ನಾನಿವತ್ತು ಕಲ್ಲಲ್ಲಿ ಕುಟ್ಕೊಳ್ತಿದ್ದೀನಿ. ಇದೇ ರೀತಿ ಮಾಡಬೇಕು ಅಂತೇನಿಲ್ಲ. ಇತ್ತು ಅಂತಂದರೆ ಮಾಡ್ಕೊಳ್ಳಿ, ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀವು ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕದೆ ಇದನ್ನು ರುಬ್ಕೊಳ್ಬೇಕು. ಈ ಒಂದು ಚಟ್ನಿ ಇತ್ತು ಅಂತಂದರೆ ನೋಡಿ, 2 ಈರುಳ್ಳಿ ಇತ್ತು ಅಂತಂದರೆ ಮತ್ತೆ ಇನ್ಯಾವುದೇ ಒಂದು ಮಟೀರಿಯಲ್ನ ನಾವು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಹುರ್ಕೊಳ್ಳೋ ಕೂಡ ಅವಶ್ಯಕತೆ ಇರೋದಿಲ್ಲ. ಅಂದರೆ ಮನೇಲಿ ಇರ್ತಕ್ಕಂಥ ಖಾರದ ಪೌಡ್ರು, ಹಾಗೆ ಒಂದು ಉಪ್ಪು ಇರ್ಬೋದು, ಜೀರಿಗೆ ಇರ್ಬೋದು, ನಾರ್ಮಲಾಗಿ ಇವೆಲ್ಲ ಇದ್ದೇ ಇರ್ತವೆ. ಏನು ತರಕಾರಿ ಇಲ್ಲವೇ ಇಲ್ಲ ಅಂತಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈ ಕಲ್ಲಲ್ಲಿ ಕುಟ್ಟಿರೋದ್ರಿಂದ ಚಟ್ನಿದ ರುಚಿ ಇನ್ನೂ ಹೆಚ್ಚಾಗುತ್ತೆ. ಬಟ್ ಮಿಕ್ಸರ್ ಜಾರಲ್ಲಿ ಕೂಡ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಕರೆಕ್ಟಾಗಿ ಬರುತ್ತೆ. ಆದರೆ ಸಣ್ಣಗೆ ಮಾಡ್ಕೊಳ್ಬಾರ್ದು. ಹೀಗೆ ತೋರಿಸ್ತಿದ್ದೀನಲ್ಲ, ಈ ರೀತಿ ತರಿಯಾಗೇ ಇರಬೇಕು. ಹಾಗಾಗಿ ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ. ಇವಾಗ ಒಂದು ಅರ್ಧ ಮಟ್ಟಿಗೆ ಇದು ಸಣ್ಣಾಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಅಂದರೆ ನಾವು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಸ್ಲೈಸ್ ಆಗಿರಬಾರ್ದು. ಆ ರೀತಿಯಲ್ಲಿ ನಾವು ಸಣ್ಣ ಮಾಡ್ಕೊಳ್ಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು ಇದು. ಇವಾಗ ನೋಡಿ, ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಆದರೆ ಕರಿಬೇವು ಸೊಪ್ಪು ಹಾಕಿರಲಿಲ್ಲ. ಕರಿಬೇವು ಸೊಪ್ಪು ಹಾಕಿಲ್ಲ ಯಾಕಂತಂದರೆ ನಾವು ಒಮ್ಮೆಲೆ ಹಾಕಿ ಇದನ್ನು ನಾವು ಜಜ್ಕೊಳ್ಳೋದಾಯಿತು ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಈ ರೀತಿ ಇನ್ನೊಂದು ಸರಿ ನಾವು ಕುಟ್ಕೊಂಡ್ರೆ ಸಾಕು. ನೀವು ಜಾರಲ್ಲಿ ಅಂದರೆ ಜಾರೊಳಗೆ ಈ ಚಟ್ನಿ ಮಾಡ್ಕೊಳ್ಳೋದಾಯಿತು ಅಂದರೂ ಕೂಡ ಒಂದು ಸರಿ ನೀವು ಅರೆಬರೆಯಾಗಿ ಅಂದರೆ ತರಿಯಾಗಿ ಸಣ್ಣ ಮಾಡಿಕೊಂಡು ಅದಾದಮೇಲೆ ಕರಿಬೇವು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಮತ್ತೊಂದು ಸರಿ ನೀವು ಪಲ್ಸ್ ಮೋಡಲ್ಲಿ ರುಬ್ಕೊಂಡ್ರೆ ಸಾಕು. ಒಟ್ಟಲ್ಲಿ ಈ ಒಂದು ಚಟ್ನಿ ತೀರಾ ಸಣ್ಣ ಆಗಬಾರ್ದು. ಈರುಳ್ಳಿ ಚಟ್ನಿ ತೀರಾ ಸಣ್ಣ ಆಯಿತು ಅಂತಂದರೆ ಟೇಸ್ಟು ಬೇರೆ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ. ನೋಡಿ, ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ. ನಾವು ಮಿಕ್ಸಿ ಮಾಡ್ಕೊಳ್ಳೋದಾಯಿತು ಅಂತಂದರೆ 2 ನಿಮಿಷದಲ್ಲಿ ಈ ಚಟ್ನಿನ ಮಾಡ್ಕೊಳ್ಬೋದು. ಯಾಕಂದರೆ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಕಡಲೆ ಬೀಜ ಮಾತ್ರ ನಾವು ಹುರ್ಕೊಳ್ಬೋದು. ಈರುಳ್ಳಿನ ಏನೂ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಕಲ್ಲಲ್ಲಿ ಕುಟ್ಟುತ್ತಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು 2 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಇವಾಗ ನಾನು ಕೂಡ ಸ್ಟಾಪ್ ಮಾಡಿದ್ದೀನಿ. ಈ ಒಂದು ಮಟ್ಟಿಗೆ ಅಂದರೆ ಹಾಕಿರ್ತಕ್ಕಂಥ ಈರುಳ್ಳಿ ಎಲ್ಲ ನಮಗೆ ಕಟ್ಟಾದರೆ ಸಾಕು. ನೋಡಿ, ಇಷ್ಟು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ತೀರಾ ಸಣ್ಣಗೂ ಹಾಕಬಾರ್ದು. ಹಾಗೆ ನೀರು ಹಾಕ್ಕೊಂಡು ರುಬ್ಕೊಳ್ಬಾರ್ದು. ಯಾಕಂದರೆ ನೀರಿನ ಅಂಶ ಆಲ್ರೆಡಿ ಈರುಳ್ಳಿಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕದೆ ಈ ರೀತಿ ರುಬ್ಬಿ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಈರುಳ್ಳಿ ಸೀಸನ್ ಆಗಿರೋದ್ರಿಂದ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದಕ್ಕೆ ನಿಮಗೆ ಹುಳಿ ಅಂಶ ಬೇಕು ಅಂದರೆ ಇಲ್ಲಿ ನಾವು ಟೊಮೆಟೊ ಸೇರಿಸಿರೋದಿಲ್ಲ. ಹುಳಿ ಅಂಶ ಬೇಕು ಅಂದರೆ ಮೇಲ್ಗಡೆ ಒಂದು ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಳ್ತಿಲ್ಲ. ಫೈನಲ್ಲಾಗಿ ಒಂದು ಸ್ವಲ್ಪ ತಡ್ಕ ಕೊಟ್ಕೊಳ್ತಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಎಣ್ಣೆ ಕಾಯಿಸಿ ಒಂದೇ ಒಂದು ಚಿಟಿಕೆ ಇಂಗನ್ನ ಸೇರಿಸ್ಕೊಂಡು ಈ ರೀತಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನಾನೆಲ್ಲ ಹಾಕ್ತಿಲ್ಲ. ಈ ರೀತಿ ಇಂಗು ಹಾಕಿ ಒಂದ್ಸರಿಗೆ ಎಣ್ಣೆ ಹಾಕಿ ನಾವು ಇಟ್ಬಿಟ್ರೆ ಮತ್ತೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹಾಗೆ ಅಂದರೆ ಎಣ್ಣೆ ಒಗ್ಗರಣೆ ಕೊಟ್ಕೊಳ್ಳದೆ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿ,
ನೋಡಿದರೆ ತಿನ್ಬೇಕನ್ಸುತ್ತೆ. ಅಷ್ಟರ ಮಟ್ಟಿಗೆ ಈರುಳ್ಳಿ ಸೀಸನ್ನಲ್ಲಿ ಈ ಒಂದು ಚಟ್ನಿ ಕೂಡ ಟ್ರೈ ಮಾಡಿ. ಮನೇಲಿ ತರಕಾರಿ ಇಲ್ಲ ಅಂತಂದಾಗ ಕೂಡ ಕ್ವಿಕ್ಕಾಗಿ ಒಂದು 2 ನಿಮಿಷದಲ್ಲೇ ಆಗ್ತಕ್ಕಂಥ ಒಂದು ರೆಸಿಪಿ. ಇದು ಒಂದು ಬಿಸಿ ಅನ್ನಕ್ಕಿರಲಿ ಅಥವಾ ಚಪಾತಿಗಿರಲಿ ಅಥವಾ ದೋಸೆಗಿರಲಿ ರೊಟ್ಟಿಗಿರಲಿ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ನೋಡಿ, ಈ ರೀತಿ ಕಾಯಿಸಿರೋ ಎಣ್ಣೆ ಹಾಕಿ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಂಡ್ಬಿಡಿ. ಈ ರೀತಿ ಕೈ ಆಡಿಸ್ಕೊಂಡಾದಮೇಲೆ ನಾವು ಮಾಡಿರ್ತಕ್ಕಂಥ ಚಟ್ನಿ ರೆಡಿಯಾಗಿರುತ್ತೆ. ನೀವು ಬೇಕು ಅಂತಂದರೆ ಕರಿಬೇವು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಕುಟ್ಟುವಾಗ ಸೇರಿಸ್ಕೊಂಡಿರೋದ್ರಿಂದ ಮತ್ತೇನೂ ಅವಶ್ಯಕತೆ ಇರೋದಿಲ್ಲ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂತಂದರೆ ನಾವಿಲ್ಲಿ ಯಾವುದೇ ರೀತಿಯ ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಹುರಿದಿರೋದಿಲ್ಲ. ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ, ಅಂದರೆ ನಾವು ಕೆಲವೊಂದು ಸರಿ ಏರ್ ಫಾಲ್ ಆಗ್ತಿರುತ್ತಲ್ಲ, ಆ ಟೈಮಲ್ಲಿ ಕೂಡ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಕೂದಲಿನ ಒಂದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ. ಈ ಒಂದು ಈರುಳ್ಳಿ ಚಟ್ನಿನ ನಾವು ದಿನನಿತ್ಯ ತಿನ್ನೋದಾಯಿತು ಅಂತಂದರೆ, ನಮ್ಮ ಅಡುಗೆಯಲ್ಲಿ ದಿನನಿತ್ಯ ಈ ಒಂದು ಈರುಳ್ಳಿ ಚಟ್ನಿನ ಬಳಸೋದಾಯಿತು ಅಂತಂದರೆ ನಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗಿ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಈ ಒಂದು ಚಟ್ನಿನ ತಿಂತಾರೆ. ನೋಡಿ, ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಮೇಲ್ಗಡೆ ತುಪ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಆಲ್ರೆಡಿ ಹಾಕಿ ಒಗ್ಗರಣೆ ಹಾಕಿರೋದ್ರಿಂದ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಳ್ತಿಲ್ಲ, ಹಾಗೆ ಡೈರೆಕ್ಟಾಗಿ ಬಳಸ್ಕೊಳ್ತಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಮತ್ತೆ ಮಾಡ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ಕಡಿಮೆ ಆಗಿರ್ತಕ್ಕಂಥ ಸಮಯದಲ್ಲಿ ನಾವು ಮಾಡ್ಕೊಳ್ಬೋದು. ಅಂದರೆ ಚಟಾಪಟ್ ಅಂತ ಮಾಡ್ಕೊಳ್ಬೋದು. ಬ್ಯಾಚುಲರ್ಸಿಗೆ ಕೂಡ ಈ ಒಂದು ರೆಸಿಪಿ ತುಂಬಾ ಹೇಳಿ ಮಾಡಿಸ್ತಕ್ಕಂಥ ಒಂದು ರೆಸಿಪಿ. ಈ ಹಿಂದೆ ಕೂಡ ಟೊಮೆಟೊ, ಅಂದರೆ ಟೊಮೆಟೊ ಕಾಯಿನ ಬಳಸ್ಕೊಂಡು ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ಈ ಚಟ್ನಿ ಇತ್ತು ಅಂತಂದರೆ ಸಾಕು, ಮತ್ತು ಸಾಂಬಾರು ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈರುಳ್ಳಿ ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.